ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಮಹಿಮೆ ಪಡಿಸಿ ಒಂದು ವಾಕ್ಯ ಸಂದೇಶಕ್ಕೆ ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಾಕ್ಯದಿಂದ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾದ್ದರಿಂದ ಉಪ್ಪಿನ ರುಚಿ ಬಂದಿತು. ಸಾಕು. ದೇವರು ಯೇಸು ಸ್ವಾಮಿ ಹೇಳ್ತಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಹಾಲೆಲೂಯಾ. ದೇವರ ಮಕ್ಕಳು ಭೂಮಿಗೆ ಉಪ್ಪಾಗಿದ್ದಾರಂತೆ. ಉಪ್ಪೇ ಸಪ್ಪಗಾದರೆ ಇನ್ಯಾವ ತರ ರುಚಿ ಬಂದಿತು? ನೀವು ದೇವರಲ್ಲಿ ಬೆಳೆದು, ವಾಕ್ಯದಲ್ಲಿ ಬೆಳೆದು, ಪ್ರಾರ್ಥನೆಯಲ್ಲಿ ಬೆಳೆದು ಅನೇಕ ಜನರಿಗೆ ನೀನು ಮಾಧುರಿಯಾಗಿರ್ಬೇಕು, ಬೆಳಕಾಗಿರ್ಬೇಕು. ಹಾಲೆಲೂಯಾ. ನೀವು ಇವೆಲ್ಲ ಧ್ಯಾನ ಮಾಡಿ ಕಲ್ತಾಗ್ಲೇ ಮತ್ತೊಬ್ಬರಿಗೆ ನೀವು ದೇವರ ಸಾಕ್ಷಿಯನ್ನು ಹೇಳಲಿಕ್ಕೆ ಸಾಧ್ಯ. ನೀವೇ ಸಪ್ಪಗಾದರೆ ಇನ್ಯಾವ ತರ ರುಚಿ ಬಂದಿತ್ತು? ಹಾಲೆಲೂಯಾ. ದೇವರು ತನ್ನ ಮಕ್ಕಳಿಗೆ ಭೂಮಿ ಮೇಲೆ ಉಪ್ಪಾಗಿಟ್ಟಿದ್ದಾರೆ. ಉಪ್ಪು ಯಾವತ್ತು ಸಪ್ಪಗಾಗಬಾರದು. ಇಲ್ಲಿ ಉಪ್ಪೇ ಸಪ್ಪಗಾದರೆ ಇನ್ನು ಅದನ್ನ ಇನ್ನೇನಾಕಿ ರುಚಿ ತರೋಣ? ಹಾಲೆಲೂಯಾ. ರುಚಿ ತರಕ್ಕೆ ಸಾಧ್ಯವೇ ಇಲ್ಲ. ಉಪ್ಪು ರುಚಿ ಇಲ್ಲ ಅಂದ್ರೆ ಅದಕ್ಕೆ ಏನಾರ ಬೇರೆ ಕೆಮಿಕಲ್ ಇದೆಯಾ ಪ್ರಿಯ ಸಹೋದರ ಸಹೋದರಿಯರೇ? ಅದಕ್ಕೆ ಉಪ್ಪಿನ ತರ ಮಾಡ್ಲಿಕ್ಕೆ ಇಲ್ಲ. ನೋಡಿ ದೇವರು ಹೇಗೆ ಮಾತನಾಡಿದ್ದಾರೆ ಅಂತ. ಉಪ್ಪೇ ಸಪ್ಪಗಾದರೆ ಇನ್ನು ಯಾವ ತರ ಅದನ್ನ ರುಚಿ ಬರಕ್ ಮಾಡ್ತೀರಿ ನೀವು? ಅಂದರೆ ದೇವರ ಮಕ್ಕಳು ನೀವು ಧ್ಯಾನದಲ್ಲಿದ್ದು, ಪ್ರಾರ್ಥನೆಯಲ್ಲಿದ್ದು, ಅನೇಕ ಜನರಿಗೆ ಶುಭ ವರ್ತಮಾನ ಸಾರುತ್ತಾ, ಅವರಿಗೆ ವಾಕ್ಯದಲ್ಲಿ ನಡೆಸುತ್ತಾ, ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ, ಎಲ್ಲ ಕಷ್ಟದಲ್ಲೂ ದುಃಖದಲ್ಲೂ ಸಮಸ್ಯೆಗಳಲ್ಲೂ ಕೂತ್ಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ನಾವೇ ಪ್ರಾರ್ಥನೆ ಮಾಡಲಿಲ್ಲ, ನಾವೇ ಅವರಿಗೆ ಉಪದೇಶ ಇರಲಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಪಾಪ ಅವರು? ಹಾಲೆಲೂಯಾ. ಇದು ದೇವರು ಹೇಳ್ತಾರೆ. ಅದಕ್ಕೆ ಭೂಮಿಗೆ ನಿಮ್ಮನ್ನ ಉಪ್ಪಾಗಿಟ್ಟಿದ್ದೇನೆ. ಉಪ್ಪು ಸಪ್ಪಗಾದರೆ ಇನ್ಯಾವ ತರ ರುಚಿ ಬಂದಿತು? ಹಾಲೆಲೂಯಾ. ಕೆಳಗೋದಮ್ಮ. ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು. ಜನರು ಅದನ್ನ ಹೊರಗೆ ಹಾಕಿ ತುಳಿಯದೆ ಹೊರತು ಮತ್ಯಾವ ಕೆಲಸಕ್ಕೆ ಬಾರದು. ಆದ್ರೆ ಊಟಕ್ಕೆ ರುಚಿ ಅಷ್ಟೇ, ಅದರಿಂದ ಯಾವ ಕೆಲಸವೂ ಇಲ್ಲ. ಈಗ ದೇವರ ಮಕ್ಕಳು ಬರೀ ಪ್ರಾರ್ಥನೆ ಮಾಡಿಕೊಂಡು ನಾವು ನಡ್ಕೊಂಡ್ರೆ ಸಾಕ? ಇಲ್ಲ, ನಾವು ಉಪ್ಪಿನ ರುಚಿಯನ್ನು ತೋರಿಸ್ಬೇಕು ಅವರಿಗೆ. ಅಯ್ಯೋ ಹಾಗಲ್ಲ ಸಹೋದರ ಸಹೋದರಿಯರೇ, ಆ ರೀತಿ ದೇವರಲ್ಲಿ ಬರೆದಿಲ್ಲ. ನೀವು ತುಳಿದು ಹಾಕ್ಬಿಡ್ತೀರಿ ಅಷ್ಟೇ ಅಂತ ಹೇಳ್ತಾರೆ. ನೋಡಿ, ಯಾವ ಅಂಗಡಿ ಮಳಿಗೆಗಳಲ್ಲಿ ನೋಡ್ರಿ, ಉಪ್ಪನ್ನ ಯಾರು ಒಳಗೆ ಇಡುವುದಿಲ್ಲ, ಹೊರಗೆ ಇಡ್ತಾರೆ. ಯಾಕಂದ್ರೆ ಅದು ವ್ಯಾಲ್ಯೂ ಇಲ್ಲ ಅಂತ. ದೇವರು ಹೇಳ್ತಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಹಾಲೆಲೂಯಾ. ಉಪ್ಪೇ ಸಪ್ಪಗಾದ, ಬೇರೆಲ್ಲ ಐಟಮ್ ಎಲ್ಲ ಒಳಗಿಡ್ತಾರೆ, ಉಪ್ಪನ್ನ ಮಾತ್ರ ಹೊರಗಿಡ್ತಾರೆ. ಅದು ಮಹತ್ವ ಗೊತ್ತಿಲ್ಲ. ಉಪ್ಪೇ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಊಟ ಮಾಡ್ಲಿಕ್ಕೆ ಆಗುವುದಿಲ್ಲ ಪ್ರಿಯ ಸಹೋದರ. ಹಾಲೆಲೂಯಾ. ಅದನ್ನೇ ದೇವರಲ್ಲಿ ಹೇಳ್ತಾರೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿಲ್ಲ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹಾಲೆಲೂಯಾ. ಯಾರು? ದೇವರ ಮಕ್ಕಳು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಳಕು, ವಾಕ್ಯದಲ್ಲಿ ಬೆಳಕು, ಪ್ರಾರ್ಥನೆಯಲ್ಲಿ ಬೆಳಕು. ಎಲ್ಲ ಜನಾಂಗಗಳ ಮಧ್ಯದಲ್ಲಿ, ಎಲ್ಲ ಈ ನಮ್ಮ ಊರುಗಳಲ್ಲಿ, ನಮ್ಮ ಏರಿಯಾಗಳಲ್ಲಿ ಒಳ್ಳೆತನ ನೋಡಿ ಒಳ್ಳೆ ಮಾತನ್ನ ಆಡ್ತಾರೆ ನಮ್ಮ ಹತ್ರ. ನಾವು ಅವ್ರ ಹತ್ರ ಅದೇ ರೀತಿಯಾಗಿ ಒಳ್ಳೆ ಮಾತುಗಳನ್ನ ಆಡ್ತೀವಿ, ಒಳ್ಳೆ ಸ್ನೇಹಿತರಾಗಿ ಕಾಣ್ತೇವೆ. ದೇವರು ಇದನ್ನ ಮಾದರಿಯಾಗಿ ತೋರಿಸೋಗಿದ್ದು. ಯೇಸು ಸ್ವಾಮಿ ಎಲ್ಲರ ಹತ್ರನೂ ಚೆನ್ನಾಗಿ ಮಾತನಾಡಿ ಎಲ್ಲರಿಗೂ ಸೌಖ್ಯ ಮಾಡಿ, ಇಲ್ಲಿ ಧರ್ಮಗಳನ್ನ ನೋಡ್ಲಿಲ್ಲ ಸ್ವಾಮಿ, ಜಾತಿಗಳನ್ನ ನೋಡ್ಲಿಲ್ಲ ದೇವರು. ಹಾಲೆಲೂಯಾ. ಮಾನವ ಕುಲಕ್ಕೆ ದೇವರು ಸಹಾಯ ಮಾಡಿ. ಕಷ್ಟದಲ್ಲಿರುವಂಥವರಿಗೆ, ರೋಗದಲ್ಲಿರುವಂಥವರಿಗೆ, ಸತ್ತ ಲಾಜರನಿಗೆ ಎಬ್ಬಿಸಿದ್ರು. ಆ 12 ವರ್ಷದ ಒಂದು ಹೆಣ್ಣು ಮಗು ಸತ್ತೋಗಿದೆ. ಆ ಗುಂಪಲ್ಲಿ ಬಂದು ಹೇಳ್ತಾನೆ, ಅಪ್ಪ, ತಂದೆ, ಸ್ವಾಮಿ, ಗುರುವೇ, ನನ್ನ ಮಗಳು ತೀರು ಹೋಗಿದ್ದಾಳೆ, ಆಕೆನ ಕಾಪಾಡು. ಅದಕ್ಕೆ ಆ ಸ್ನೇಹಿತರು, ಶಿಷ್ಯಂದ್ರು ಹೇಳ್ತಾರೆ,
ಮಗಳು ಸತ್ತೋಗಿದೆ, ಮತ್ತೆ ಯಾಕೆ ಇಲ್ಲಿ ಬಂದೆ ನೀನು, ಹೋಗು ಅಂತ. ಅದಕ್ಕೆ ದೇವರು ಯೇಸುಸ್ವಾಮಿ ಹೇಳ್ತಾರೆ, ನಡಿ ಹೋಗೋಣ. ಅಲ್ಲಿ ಹೋಗಿ ಆಕೆಯನ್ನು ಮರಣದ ಹಾಸಿಗೆ ಮೇಲೆ ಒಳಗಡೆ ಮಲಗಿದಾಗ ಬಾಗಿಲುಗಳನ್ನು ಹಾಕಿಕೊಂಡು, ಈಕೆ ಸತ್ತಿಲ್ಲ, ಈಕೆ ನಿದ್ರೆ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಅಮ್ಮಣ್ಣಿ ಎದ್ದೇಳು ಅಂತ ಹೇಳಿ ಒಂದು ಮಾತು ಹೇಳಿ ಆಕೆಯನ್ನು ಎದ್ದು ಕೂತ್ಕೊಂಡು ಅವರ ತಾಯಿ ಹೇಳ್ತಾರೆ, ಈಕೆಗೆ ಊಟಕ್ಕೆ ಬಡಿಸು. ಹಲ್ಲೆಲೂಯಾ. ಅವರ ತಾಯಿ, ಅವರ ತಂದೆ, ಅಲ್ಲಿರೋ ಎಲ್ಲ ಒಂದು ಶಿಷ್ಯಂದ್ರು ಮಾತ್ರ ಬಾಗಿಲಾಗಿತ್ತು. ಅವರೆಲ್ಲದು ನೋಡಿ ಬೆರಗಾದ್ರು. ಸತ್ತೋಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇವ್ರು ಯಾರೋ ಬಂದು ಪ್ರಾರ್ಥನೆ ಮಾಡಿದ್ರು, ಎದ್ದು ಬಿಟ್ರಲ್ಲ. ಹಲ್ಲೆಲೂಯಾ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ರಿ, ಜಯ ಕೊಡುವ ದೇವರಾತನೇ. ಆತನ ನಾಮದಲ್ಲೇ ಎಲ್ಲ ಸೌಖ್ಯ, ಬಿಡುಗಡೆ ಎಲ್ಲ ಉಂಟು. ಕೆಲವರು ಬಾಳ್ನಲ್ಲಿ ಬೇಗ ದೇವರು ಕಾರ್ಯಗಳನ್ನ ನಡೆಸ್ತಾರೆ, ಕೆಲವೊಂದು ಬಾಳ್ನಲ್ಲಿ, ಕೆಲವೊಂದು ಲೈಫಲ್ಲಿ ಸ್ವಲ್ಪ ತಡವಾಗುತ್ತೆ. ಆದ್ರೆ ನೀ ಎಲ್ಲ ಪರಿಶೋಧಿತನಾಗಿದ ಮೇಲೆ ಜೀವ ಎಂಬ ಜಯಮಾಲೆ ಹೊಂದುವಿ. ಹಾಲೆಲೂಯಾ. ಎಲ್ಲ ಶೋಧಿಸ್ತಾರೆ ಕೆಲವೊಮ್ಮೆ ದೇವರು. ಆ ಶೋಧಿಸಿ ಪುಟಕ್ಕೆ ಹಾಕಿ ಶೋಧಿಸ್ತೇವೆ ಅಂತ ವಾಕ್ಯ ಹೇಳೋದು. ಎಲ್ಲ ಶೋಧಿಸಿದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವಿ. ಅಯ್ಯೋ, ಅವರಿಗೆ ಬೇಗ ಬಿಡುಗಡೆ ಆಯ್ತು, ನಮಗೆ ಬಿಡುಗಡೆ ಆಗಲಿಲ್ಲ. ಎಲ್ಲ ಪ್ರಿಯ ಸಹೋದರರೇ, ದೇವರು ಪಕ್ಷಪಾತಿ ಅಂತೂ ಅಲ್ವೇ ಅಲ್ಲ. ಪ್ರೀತಿ ಸ್ವರೂಪನಾದ ದೇವರು, ಕರುಣೆ ಉಳ್ಳ ದೇವರು. ಆತನು ಎಲ್ಲವನ್ನು ಮಾಡುವ ಆತನು, ಎಲ್ಲವನ್ನು ಬಿಡುಗಡೆ ಕೊಡುವ ಆತನು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಬೇಗ ಬಿಡುಗಡೆ, ಕೆಲವೊಬ್ಬರಿಗೆ ತಡ ಆಗ್ಬೋದು. ನಾವು ಆ ದೇವರ ಸಮಯಕ್ಕೆ ವೇಟ್ ಮಾಡಬೇಕು, ಕಾಯ್ಬೇಕು ಅಷ್ಟೇ. ಪ್ರಾರ್ಥನೆ ಮಾಡಿಕೊಂಡು ಕಾಯ್ಬೇಕು. ದೇವರೇ, ನನಗೆ ಬಿಡುಗಡೆ ಕೊಡು ಸ್ವಾಮಿ, ನನ್ನ ಕುಟುಂಬಕ್ಕೆ ಬಿಡುಗಡೆ ಕೊಡು ದೇವರೇ. ಎಲ್ಲ ಕಡೆ ಸ್ವಾಮಿ ನಿಮ್ಮ ವಾಕ್ಯದಲ್ಲಿ ನಾನು ನೋಡಿದ್ದೀನಪ್ಪ, ಬಿಡುಗಡೆ, ಎಷ್ಟು ಬಿಡುಗಡೆ ಕೊಟ್ಟಿದ್ದೀರಿ ದೇವರೇ. ಅದೇ ರೀತಿಯಾಗಿ ನನ್ನ ಕುಟುಂಬದಲ್ಲಿ ಕೊಡು ಸ್ವಾಮಿ ಎಂಬುದಾಗಿ ನಾವು ದೇವರ ಹತ್ರ ಕೇಳಿದಾಗ ಮನಮರುಗುವ ದೇವರು ಕೊಡ್ತಾರೆ. ಅದಕ್ಕೆ ಭಕ್ತ ಹಾಡು ಹೇಳ್ತಾರೆ, ಮನಮರುಗುವ ದೇವನೇ ಏಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಹಲ್ಲೆಲೂಯಾ. ಈ ರೀತಿಯಾಗಿ ಮನಮರುಗುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ಯಾಕಂದ್ರೆ ಕೆಳಗಡೆ ಇನ್ನು ಮತ್ತೊಂದು ವಾಕ್ಯ ಓದಿ ನಾನು ಮುಕ್ತಾಯ ಮಾಡ್ತೀನಿ. ನೋಡಿ, ದೀಪವನ್ನು ಹತ್ತಿಸಿ ಕೊಳಗದ ಒಳಗೆ ಅಂದ್ರೆ ಪಾತ್ರೆ ಒಳಗೆ ಯಾರು ಇಡ್ತಾರ? ಇಡುವುದಿಲ್ಲ, ದೀಪದ ಸ್ತಂಭದ ಮೇಲೆ ಇಡುತ್ತಾರೆ ಅಷ್ಟೇ. ಈಗ ಮನೆಯಲ್ಲಿ ಒಂದು ದೊಡ್ಡದೊಂದು ಬೆಳಕಿಗೆ ಒಂದು ಬಲ್ಬ್ ಹಾಕಿದ್ದೇವೆ. ಹಲ್ಲೆಲೂಯಾ. ಬಲ್ಬ್ ಯಾರು ತೆಗೆದುಕೊಂಡೋಗಿ ಗಾಡ್ರೇಜ್ ಬೀರುಲಿ ಇಡುವುದಿಲ್ಲ, ಮಂಚದ ಕೆಳಗೆ ಇಡುವುದಿಲ್ಲ. ಹಲ್ಲೆಲೂಯಾ. ಈ ಮನೆಗೆ ಬೆಳಕು ಬರಬೇಕು ಅಂದ್ರೆ ಆ ಬೆಳಕು ಎಲ್ಲಿ ಬರ್ತದೆ? ಆ ರೂಮ್ಗಳಲ್ಲಿ ಮೇಲುಗಡೆ ಒಂದು ಬಲ್ಬ್ ಹಾಕ್ತೇವೆ. ಅವಾಗ ಮನೆ ಆ ಎಲ್ಲ ಕೋಣೆಗಳಿಗೂ ಬೆಳಕು ಪಡ್ತದೆ. ನಾವ್ಯಾರು ಒಳಗಿರ್ತೀವ? ಇಲ್ಲ. ಅದೇ ರೀತಿಯಾಗಿ ದೇವರು ನಮ್ಮನ್ನ ಬೆಳಕಾಗಿ, ಬೆಳಕಲ್ಲಿ ನೀವು ವಾಸ ಮಾಡ್ರಿ ಅಂತ ಬೆಳಕನ್ನಾಗಿ ಮಾಡಿದ್ದಾರೆ. ನೋಡಿ, ಆಗ ಮನೆಯಲ್ಲಿರುವವರಿಗೆಲ್ಲರಿಗೂ ಬೆಳಕು ಕೊಡುವುದು. ಈಗ ಮನೆಯಲ್ಲೆಲ್ಲ ಬೆಳಕು ಕೊಡ್ತದಲ್ಲ, ಅದೇ ರೀತಿಯಾಗಿ ದೇವರ ಮಕ್ಕಳು ಏನು? ದೇವರ ಮಕ್ಕಳು ನೀವು ಬೆಳಕಾಗಿದ್ದೀರಿ, ನೀವು ಬೆಳಕು ಕೊಡ್ತೀರಿ. ಹಲ್ಲೆಲೂಯಾ. ಬೆಳಕು ಕೊಡ್ತೀರಿ ಅಂದ್ರೆ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ, ಅವರ ಕುಟುಂಬಕ್ಕೋಸ್ಕರ ನಿಮ್ಮ ಕುಟುಂಬ ಅಂತ ನೆನೆಸಿಕೊಂಡು, ಅವರ ಕಷ್ಟವನ್ನ ನಮ್ಮ ಕಷ್ಟ ಅಂತ ಎಣಿಸಿಕೊಂಡು, ಅವರ ದುಃಖದಲ್ಲಿ ನಾವು ಪಾಲುಗಾರರಾಗಿ ಅವ್ರು ನೆನೆಸ್ತಾರೆ. ಅಯ್ಯೋ, ನನ್ನ ಕುಟುಂಬಕ್ಕೋಸ್ಕರ ಇವ್ರು ಯಾಕೆ ಎಷ್ಟು ಕಷ್ಟಪಡ್ತಾರೆ, ನನ್ನ ಕುಟುಂಬಕ್ಕೋಸ್ಕರ ಇವ್ರು ಎಷ್ಟು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಅದನ್ನ ನೋಡಿ ಅವಾಗ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹಲ್ಲೆಲೂಯಾ.
ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಿ. ಅವಾಗ ನಮ್ಮ ನಡತೆ, ನಮ್ಮ ಮಾತುಗಳು ಎಲ್ಲ ನೋಡಿ ಪರಲೋಕದಲ್ಲಿರುವ ತಂದೆಯನ್ನು ಕೊಂಡಾಡುವಂತವರಾಗಿದ್ದಾರೆ. ಹಾಲೆಲೂಯ. ಇದಕ್ಕಾಗಿ ದೇವರು ಕರೆದಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಕೊಟ್ಟಿರೋ ತಲಾಂತನ ನಾವು ಯಾವತ್ತೂ ಬಚ್ಚಿಡಬಾರದು. ನಮಗೆ ಕೊಟ್ಟಿರೋ ದೇವರ ಸಂದೇಶವನ್ನ ಮತ್ತೊಬ್ಬರಿಗೆ ನಾವು ಅದನ್ನ ಹಂಚಬೇಕಾಗಿದೆ, ಅದನ್ನ ಹೇಳಿಕೊಡ್ಬೇಕಾಗಿದೆ. ಹಾಲೆಲೂಯ. ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಾಗಿದೆ. ಹಾಲೆಲೂಯ. ಅದಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ ಹೊರತು ಮತ್ತ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ಮಹಿಮೆ ಅರಸನು ನೀವು ದೇವರೇ, ಈ ಕರ್ತನೆ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳುತ್ತೇನೆ. ಯೇಸು ನಾಮದಲ್ಲಿ ತಂದೆ ಆದ ದೇವರೇ, ಹಾಗೂ ಸ್ವಾಮಿ ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕಳೆದೊಳಿಸಿರಿ. ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇನೆ. ಆಮೇಲೆ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.